ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಕೆಲವು ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಎಪಿಸೋಡ್ ಮಾಡ್ತಾ ಇದ್ದೀನಿ. ಯಾತಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಎಪಿಸೋಡ್ಸು ಭಾಳ ಮುಖ್ಯ. ಓದೋ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರು ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳು, ಇದು ಮಕ್ಕಳಿಗೆ ಅಂತೆಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಅದರಲ್ಲೇ ಮಕ್ಕಳಿಗೆ ಬೇಗ ಇದು ಭಾಳ ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಏನು ಸಮಸ್ಯೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ? ನಾನೊಬ್ಬರು ಮನೆಗೆ ಹೋಗಿದ್ದೆ. ಅಲ್ಲೊಬ್ಬರು ಮನೆಯಲ್ಲಿ ಒಂದು ಮಗು ಇತ್ತು. ಅದು 2.5 ವರ್ಷ ಮಗು. ಮೊಬೈಲ್ ಕೊಡಲಿಲ್ಲ ಅನ್ನೇ ಗಲಾಟೆ ಮಾಡ್ತದೆ. ಆ ಮೊಬೈಲ್ ಎಷ್ಟು ಚೆನ್ನಾಗಿ ಆಪ್ರೇಟ್ ಮಾಡುತ್ತೆ ಅಂದರೆ, ಒಳ್ಳೆ ದೊಡ್ಡವರು ಹೆಂಗೆ ಆಪ್ರೇಟ್ ಮಾಡ್ತಾರೋ ಹಾಗೆ ಸ್ಲೈಡ್ ಅಪ್ಪು ಸ್ಲೈಡ್ ಡೌನ್ ಮಾಡುತ್ತೆ. ಕೂತ್ಕೊಂಡು ಅದು ಹೆಂಗೆ ಟ್ರ್ಯಾಕ್ ಮಾಡುತ್ತಾ ಗೊತ್ತಿಲ್ಲ, ಮೊಬೈಲೆಲ್ಲ ನೋಡ್ತಾ ಇರುತ್ತೆ. ಯಾವ್ದು ಬೇಕೋ ಹಾಡು ಕೇಳುತ್ತೆ, ಕಾರ್ಟೂನ್ ನೋಡುತ್ತೆ. ಆ ಮಗು 2.5 ವರ್ಷದ ಮಗು ಏನು ಜೋರಾಗಿ ಮೊಬೈಲ್ ಯೂಸ್ ಮಾಡೋದು ಕಲ್ತಿದೆ ಅಂದರೆ ನಮಗೆ ಆಶ್ಚರ್ಯ. ನಮ್ಗೆ ಈ ಥರ ಇಲ್ವಲ್ಲ ಈ ನಾಲೆಡ್ಜು ಅಂತ ನಾನು ತುಂಬ ಹೊಟ್ಟೆಕಿಸ್ಪಟ್ಟೆ. ಈ ಏಜ್ಗೆ ಇಷ್ಟೊಂದು ಇದೆಯಲ್ಲಪ್ಪ, ನಮ್ಮ ಕಾಲದ ಮೊಬೈಲ್ ಇಲ್ಲ ಬಿಡಿ, ಆದರೂ ಈಗ ಹುಡುಗ ಎಷ್ಟು ಚೆನ್ನಾಗಿ ನೋಡ್ತಾನೆ ಮೊಬೈಲ್ ಅಂತ. ಇನ್ನೊಂದು ಮನೆಯಲ್ಲಿ ಒಬ್ಬರು ಕರ್ಕೊಂಬಂದಿರೋ 5 ವರ್ಷದ್ದು ಮಗು, ಅದು ಹೆಣ್ಮಗು. ಅದು ತುಂಬ ತುಂಟಿ. ಇಲ್ಲಿ ಕೂರಲ್ಲ, ಅಲ್ಲಿ ಕೂರಲ್ಲ, ನಿಲ್ಲಲ್ಲ. ಮೊಬೈಲ್ ಕೊಟ್ಬಿಟ್ರೆ ಆರಾಮಾಗಿ ಕೂತ್ಕೊಳ್ತಾಳೆ. ಇಲ್ಲಾಂದರೆ ಸುಮ್ಮನೆ ಮನೇಲಿ ಗಲಾಟೆ ಮಾಡ್ತಿರ್ತಾಳೆ, ಟೆನ್ಷನ್ ಕೊಡ್ತಾಳೆ. ಮೊಬೈಲ್ ಕೊಟ್ಟು ಕೂರಿಸ್ಬಿಟ್ರೆ ಅವಳು ಪಾಡ ನೋಡ್ಕೊಂಡು ಕೂರ್ತಿರ್ತಾಳೆ, ಯಾರು ಸವಾಸಕ್ಕೂ ಬರೋಲ್ಲ. ಕೈಲಿ ಮೊಬೈಲ್ ಇಲ್ಲ ಅಂದರೆ ಸುಮ್ಮನೆ ಅಲ್ಲೋಗೋದು, ಇದು ಬಿಸಾಕೋದು, ಅದು ಮಾಡೋದು, ಕಿಚ್ಚೋದು ಮಾಡೋದು. 5 ವರ್ಷದ್ದು ಬರೀ ಮೊಬೈಲ್ ಕಂಡ ಭಾಳ ಪಂಚಪ್ರಾಣ. ಇನ್ನೊಂದು ಹುಡುಗ 6 ವರ್ಷನೋ 7 ವರ್ಷನೋ, ಅವ್ನು ಲ್ಯಾಪ್ಟಾಪ್ ಆಪ್ರೇಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೆ. ಅದು ಯಾರೂ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಓಪನ್ ಮಾಡೋದು, ಲ್ಯಾಪ್ಟಾಪ್ ನೋಡ್ತಾ ಕೂತ್ಕೊಳ್ಳೋದು. ಅವನು ಏನು ನೋಡ್ತಾನೆ ಅಂದರೆ ಲ್ಯಾಪ್ಟಾಪಲ್ಲಿ ಗೇಮ್ ಆಡ್ತದದು. ನೋಡಿ, ಗೇಮ್. ದಿನಕ್ಕೆ ಈ ಮಕ್ಕಳು ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಇಲ್ಲ ಲ್ಯಾಪ್ಟಾಪ್, ಒಂದು ದಿನಕ್ಕೆ ಇಲ್ಲ ಅಂದರೂ 4 5 ಅವರ್ ನೋಡ್ತಾರೆ. ನೋಡಿ, ಒಂದು ದಿನಕ್ಕೆ 4 to 5 hours ಕಂಟಿನ್ಯೂಸ್ ನೋಡ್ತಾರೆ. ಹಾಫ್ ಅನ್ ಅವರ್ ಒಂದು ಗೇಮ್ ಅಂತೆ. ಹೊಟ್ಟೆ ಹಸಿ ತಿನ್ಬಿಟ್ಟು ಮತ್ತೆ ಕೂತ್ಕೊಂಡು ಅದೇ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ, ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನೋಡ್ತಾರೆ. ಇದಲ್ಲ ಅಲ್ದೇ ಇನ್ನೊಂದು ಏನು, ಟಿ ವಿ ಮುಂದೆ ಕೂತ್ಕೊಂಡು ಬರೀ ಕಾರ್ಟೂನು, ಟಿ ವಿ ನೋಡೋದು ನೋಡ್ತಾ 1 ವಾರ ಆಯಿತು, 2 ವಾರ ಆಯಿತು, 3 ಆಯಿತು, 1 ವರ್ಷ ಆಯಿತು. ವರ್ಷ ಆದಮೇಲೆ ಇಲ್ಲೆಲ್ಲ ಪೇಯ್ನ್ ಶುರುವಾಗುತ್ತೆ. ಕಂಟಿನ್ಯೂಸ್ ಮೊಬೈಲ್ ನೋಡೋದ್ರಿಂದ ಪೇಯ್ನು. ರೆಟಿನ ಸವಿತಾ ಹೋಗುತ್ತೆ. ರೆಟಿನ ಏನಾಗುತ್ತೆ, ಎಫಿಷಿಯನ್ಸಿನೇ ಕಳ್ಕೊಳ್ಳುತ್ತೆ. ಯಾವಾಗ ಮೊಬೈಲು, ಟಿ ವಿ, ಲ್ಯಾಪ್ಟಾಪು ಕಂಟಿನ್ಯೂಸ್ ನೋಡ್ತೀವೋ ಕಣ್ಣಿಗೆ ಉಷ್ಣ ಜಾಸ್ತಿ ಆಗುತ್ತೆ, ದೇಹಕ್ಕಲ್ಲ. ಕಣ್ಣಿಗೆ ಉಷ್ಣ ಜಾಸ್ತಿ ಆಗುತ್ತೆ. ಈಗ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋರು, ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋರು, ಈ ಟಿ ವಿ ನೋಡೋರು, ಇನ್ನೊಂದು ಯಾವುದೋ ಒಂದು ಇದಿದೆ, ಏನೋ ಕ್ರಿಕೆಟ್ ನೋಡೋದು ಕೂತ್ಕೊಂಡು ಗಂಟುಗಟ್ಟಲೆ, ಅವಷ್ಟು ದಿನಗಟ್ಟಲೆ. ಯಾವಾಗ ಏನಾಗುತ್ತೆ, ನಮ್ಮ ಬ್ರೈನಲ್ಲಿ ನರ ದೌರ್ಬಲ್ಯ ಜಾಸ್ತಿ ಆಗುತ್ತೆ, ಕಣ್ಣಿಗೆ ಹೀಟ್ ಜಾಸ್ತಿ ಆಗುತ್ತೆ, ವಾಕರಿಕೆ ಅನ್ನೋದು ಶುರುವಾಗತ್ತೆ. ಇದ್ರ ಜೊತೆಗೆ ಇನ್ಸೋಮಿಯಾ ಕಾಯಿಲೆಗೆ ಶುರುವಾಗ್ಬಿಡ್ತೀವಿ, ಅನಿದ್ರತೆ. ಕಣ್ಣಿಗೆ ಬೇಗ ಮಂಜಾಗತ್ತೆ, ಕ್ಯಾಟ್ರಾಕ್ಟ್ ಬರುತ್ತೆ, ಪೊರೆ ಬರ್ಕೊಬಿಡುತ್ತೆ. ಆ ಕಂಪ್ಯೂಟರ್ ರೇಡಿಯೇಷನ್ನು, ಮೊಬೈಲ್ ಬರೋ ಹೈ ರೆಸೊಲ್ಯೂಷನ್ನು, ಅದು ಆಮೇಲೆ ಲ್ಯಾಪ್ಟಾಪನ್ನು ಯಾವ ಎಲೆಕ್ಟ್ರಾನಿಕ್ ಗೂಡ್ಸಿಂದ ನಾವು ಕಂಪ್ಲೀಟಾಗಿ ನೋಡ್ತೀವೋ ಕಂಟಿನ್ಯೂಸ್ ಆಗಿ, ಆ ರೆಸೊಲ್ಯೂಷನ್ ನಮ್ಮನ್ನ ಕಣ್ಣಿನಲ್ಲಿರತಕ್ಕಂಥ ಒಂದು ದೃಷ್ಟಿ ಮಾಡುವಂಥ ದ್ರವ ಜೆಲ್ ಅದು ಕಮ್ಮಿ ಆಗಿಬಿಡ್ತದೆ. ಯಾವಾಗ ಅದು ಕಮ್ಮಿ ಆಯಿತು, ಮಂಜಾಗಿ ಕಾಣುತ್ತೆ. ಚಿಕ್ಕ ವಯಸ್ಸಿಗೆ ಕರ್ಣಕ ಹಾಕ್ತಾರೆ. ನಾವೆಲ್ಲ 45ಕ್ಕೆಲ್ಲ ಕರ್ಣಕ ಹಾಕಿದ್ರೆ ಅವರು ಆಗಲೇ ಚಿಕ್ಕ ವಯಸ್ಸಿಗೆ ಕರ್ಣಕ ಹಾಕ್ತಾರೆ. ಯಾಕಂದರೆ ನಾನು ಕಂಪ್ಯೂಟರ್ ಓದಿರೋದು, ಇಂಜಿನಿಯರಿಂಗ್ ಓದಿರೋದು,
4 ವರ್ಷ ಇಂಜಿನಿಯರಿಂಗು, ಮಾಸ್ಟರ್ ಡಿಗ್ರಿ, ಆಮೇಲೆ ನಾವು 27-28 ವರ್ಷ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿ ಕಂಟಿನ್ಯೂಸ್ ನೋಡಿ ನೋಡಿ ಕಂಪ್ಯೂಟರ್ನ ನಮಗೆ ಅರ್ಧ ಇದಾಗಿದೆ. ನಾವು ಈಗ ಚಿಕ್ಕ ಮಕ್ಕಳಿಂದನೇ ಶುರು ಮಾಡಿಬಿಟ್ಟಿದ್ರೆ ಮಕ್ಕಳಲ್ಲಿ ಬ್ರೈನಲ್ಲಿ ದ್ರವ ಕಮ್ಮಿ ಆಗತ್ತೆ, ಜೆಲ್. ಯಾವಾಗ ಹೀಟ್ ಜಾಸ್ತಿ ಆಯಿತು, ಕಣ್ಣಿಗೆ ಹೀಟ್ ಜಾಸ್ತಿ ಆಯಿತು, ಬಾಡಿಗೆಲ್ಲ ಯಾವಾಗ ಕಣ್ಣಿಗೆ ಹೀಟ್ ಜಾಸ್ತಿ ಆಯಿತು ಅವಾಗ ಅವ್ರಿಗೇನಾಗುತ್ತೆ, ಸ್ಲೋಗೆ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಬರ್ತದೆ, ನೆನಪಿನ ಶಕ್ತಿ ಕಮ್ಮಿ ಆಗತ್ತೆ, ಮಂಕು ಜಾಸ್ತಿ ಆಗತ್ತೆ. ಯಾಕೆಂದರೆ ಕಣ್ಣೇ ನಮಗೆ ಬ್ರೈನ್ಗೆ ತೇಜಸ್ ಕೊಡೋದು, ಕಣ್ಣೇ ನಮಗೆ ಬ್ರೈನ್ಗೆ ಜಾಸ್ತಿ ಶಕ್ತಿ ತುಂಬೋದು. ಏನಾಗುತ್ತೆ, ಪ್ರಕೃತಿಯಿಂದ ಬರುವಂಥ ಎನರ್ಜಿನ ಈ ರೇಡಿಯೇಷನ್ ಡ್ಯಾಮೇಜ್ ಮಾಡ್ತಾ ಹೊಟ್ಟೋಗುತ್ತೆ. ಹೊಟ್ಟೆಗೆ ಊಟ ಮಾಡ್ತೀವಿ, ಗಂಟ್ಲು ದಾಹ ಆದರೆ ನೀರು ಕುಡಿತೀವಿ, ಕಣ್ಣಿಗೆ ಯಾರು ಊಟ ಹಾಕ್ತಾರೆ? ಕಣ್ಗೂ ಒಂದು ಊಟ ಹಾಕಬೇಕು ಅಂತಂದರೆ ನಾವು ಭಾಳಷ್ಟು ಕಣ್ಣಿಗೆ ರೆಸ್ಟ್ ಕೊಡಬೇಕು. ನಿದ್ದೆ ಮಾಡಲ್ಲ, ಮೊಬೈಲು ರಾತ್ರಿ 2 ಗಂಟೆ 3 ಗಂಟೆ ತನಕ ಮೊಬೈಲು ಅಥವಾ ಗೇಮ್ಸು ಇಲ್ಲ ಟಿ ವಿ, ಇದು 3 ಗಂಟೆ ಆದಮೇಲೆ ಮಲಗೋದು, ಮಧ್ಯಾಹ್ನ 2 ಗಂಟೆ ತನಕ ಮಲಗಿರೋದು. ಹೀಗಾಗಿ ಕಣ್ಣಿಗೆ ರೆಸ್ಟ್ ಸಿಗಬೇಕಾಗಿರೋದು ರಾತ್ರಿ. ಯಾಕೆಂದರೆ ಚಂದ್ರ ಕಣ್ಣಿಗೆ ಭಾಳ ವಿಶೇಷವಾದ ಶಕ್ತಿ ಕೊಡೋನು. ಬಲಗಡೆ ಕಣ್ಣು ಸೂರ್ಯ, ಎಡಗಡೆ ಕಣ್ಣು ಚಂದ್ರ. ಅದಕ್ಕೆ ಸೂರ್ಯ ಮತ್ತು ಚಂದ್ರರಿಗೆ ಸಮಾನತೆಯಿಂದ ನೋಡ್ಕೋಬೇಕು ಅಂದರೆ ರಾತ್ರಿ ಹೊತ್ತು ಮಲಗಬೇಕು. ಕತ್ಲೆ ಒಳಗೆ ನಾವು ಯಾವುದನ್ನು ರೇಡಿಯೇಷನ್ ಬರುವಂಥ ವಸ್ತುಗಳು ನೋಡಬಾರ್ದು. ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮೊಬೈಲ್ ನೋಡಬಾರ್ದು. ಲೈಟ್ ಆನ್ ಮಾಡ್ಕೊಂಡು ನೋಡಿ, ಕಣ್ಣಿಗೆ ಡ್ಯಾಮೇಜ್ ಆಗಲ್ಲ. ಲೈಟ್ ಆನ್ ಮಾಡಿಬಿಟ್ಟು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಿ, ಲೈಟೆಲ್ಲ ಆಫ್ ಮಾಡಿಬಿಟ್ಟು ಲ್ಯಾಪ್ಟಾಪಲ್ಲಿ ಕತ್ಲಲ್ಲಿ. ಯಾಕೆಂದರೆ ಆ ಅಲ್ಟ್ರಾ ರೇಸು ಏನಾಗುತ್ತೆ, ರೆಟಿನನ ನಿಧಾನಕ್ಕೆ ಶಕ್ತಿನ ಕಮ್ಮಿ ಮಾಡಿ ಸ್ಲೋಗೆ ಪೊರೆ ಬೆಳ್ಕೊಳ್ಳುತ್ತೆ. ಚಿಕ್ಕ ವಯಸ್ಸಿಗೆ ಪೊರೆ ಬಂತು, ದೂರದ ಕಾಣಲ್ಲ. ಅದಕ್ಕೆ ಮಯೋಪಿಯಾ ಅಂತಾರೆ ಆ ಕಾಯಿಲೆಗೆ ಮೆಡಿಕಲ್ ಭಾಷೆಯಲ್ಲಿ. ಮಯೋಪಿಯಾ ಅಂದರೆ ದೂರದ ನಮ್ಗೆ ಸರಿಯಾಗಿ ಕಾಣಲ್ಲ. ಯಾಕೆಂದರೆ ಹತ್ತದಲ್ಲಿ ಇಟ್ಕೊಂಡು ನೋಡಿ ಕಣ್ಣಿಗೆ ಡ್ಯಾಮೇಜ್ ಆಗಿ ದೂರದಲ್ಲಿ ಮಂಜಂಗೆ ಕಾಣುತ್ತೆ, ಒಂಥರ ಬ್ಲರ್ರಾಗಿ ಕಾಣುತ್ತದೆ. ಏನೋ ಇದೆ ಒಟ್ಟಲ್ಲಿ ಗೊತ್ತಾಗುತ್ತೆ, ಯಾವುದೂ ಗೊತ್ತಿಲ್ಲ. ಏನೋ ಒಂದು ಕಲರ್ ಇದೆ, ಅದು ಕೆಂಪ, ರೆಡ್ಡ, ಬೆಲ್ ಗೊತ್ತಾಗಲ್ಲ, ಬ್ಲೂನ ಗೊತ್ತಾಗಲ್ಲ. ಕಲರ್ ರೆಕಗ್ನಿಷನು, ಆಬ್ಜೆಕ್ಟ್ ರೆಕಗ್ನಿಷನು, ಇಮೇಜ್ ರೆಕಗ್ನಿಷನು ಮಾಡೋದಕ್ಕೆ ಶಕ್ತಿ ಕಳ್ಕೊಂಡ್ಬಿಡ್ತದೆ ಕಣ್ಣು. ಅದರಿಂದ ಮೊಬೈಲು, ಟಿ ವಿ, ಲ್ಯಾಪ್ಟಾಪು, ಡೆಸ್ಕ್ಟಾಪು ಯಾವುದೇ ಇದನ್ನು ಸಾಕಷ್ಟು ಬೆಳಕಿರೋ ಜಾಗದಲ್ಲಿ ನೋಡಿದ್ರೆ, ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಎಲ್ಲ ಲೈಟೆಲ್ಲ ಆಫ್ ಮಾಡ್ಬಿಟ್ಟು ಮಾಡಿದ್ರೆ ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಬರ್ತದೆ, ಕಣ್ಣಿನ ಕಾಯಿಲೆ ಜಾಸ್ತಿ ಆಗುತ್ತೆ. ಕಣ್ಣಿನ ದೃಷ್ಟಿ ಮತ್ತು ಕಣ್ಣಿಗೆ ಕಾಯಿಲೆ ಬರಬಾರ್ದು ಅನ್ನೋದಾದರೆ ನಾವು ಭಾಳಷ್ಟು ಕೇರ್ ತಗೋಬೇಕು. ಕಣ್ಣೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಜಗತ್ತಲ್ಲಿ ನಿಮ್ಗೆ ಏನೂ ಕಾಣಲ್ಲ, ಅನುಭವಿಸೋಕ್ಕಾಗಲ್ಲ. ಬರೀ ಸ್ಪರ್ಶ. ಕುರುಡ್ರಿಗೆ ಆನೆ ಹೆಂಗಿದೆ ಅಂದರೆ ಗೊತ್ತಾಗಲ್ಲ, ಮುಟ್ಟಬೇಕಷ್ಟೇ. ಪುಸ್ತಕ ಹೆಂಗಿದೆ ನೋಡೋಕೆ ಗೊತ್ತಾಗಲ್ಲ, ಪುಸ್ತಕ ಮುಟ್ಟಿ ನೋಡ್ಕೋಬೇಕು. ಇದು ಪುಸ್ತಕ. ವಾಟರ್ ಬಾಟ್ಲು ಹೆಂಗಿದೆ ಹೇಳು ಅಂದರೆ ಕಲರ್ ಹೇಳೋಕ್ಕೆ ಬರಲ್ಲ, ಐಟ್ ಎಷ್ಟು ಹೇಳೋಕ್ಕೆ ಬರಲ್ಲ, ನೋಡ್ಬಿಟ್ಟು ಹೇಳ್ಬೇಕು, ಓ ಇದು ವಾಟರ್ ಬಾಟ್ಲು. ಕುರುಡ್ರು ಕಣ್ಣೇ ಹೋಗ್ಬಿಟ್ರೆ ಏನು ಮಾಡ್ತೀರಿ? ಯಾರು ಸಿಕ್ಕಾಬಟ್ಟೆ ಕುಡಿತಾರೋ, ಸ್ಮೋಕ್ ಮಾಡ್ತಾರೋ, ಮೊಬೈಲ್ ನೋಡ್ತಾರೋ, ಕಂಟಿನ್ಯೂಸ್ ಆಗಿ ಲ್ಯಾಪ್ಟಾಪು, ಸಿಸ್ಟಮ್ ಇವ್ರು ನೋಡೋರಿಗೆಲ್ಲ ಏಜ್ ಆಗ್ತಾ ಬೇಗ ಕಣ್ಣಲ್ಲಿ ದೋಷ ಬಂದುಬಿಡುತ್ತೆ. ಇದು ಒಂದು ರೀಸನ್ನು. ವೈಟಮಿನ್ B12 ಡಿಫಿಷಿಯನ್ಸಿ ಇರ್ತದೆ ನಮ್ಮಲ್ಲಿ. ಸರಿ, ಒಳ್ಳೆ ಹಣ್ಣು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ, ಒಳ್ಳೆ ತರಕಾರಿ ತಿನ್ನೋದಿಲ್ಲ. ವೈಟಮಿನ್ B12 ಡಿಫಿಷಿಯನ್ಸಿ ಇದ್ದಾಗ, ಕಮ್ಮಿ ಆದಾಗ ನಮ್ಮಲ್ಲಿ ಅದು ತುಂಬ ತೊಂದರೆ ಆಗತ್ತೆ. ಎರಡನೇದು ಈ ರೊಮಟೆಡ್ ಆರ್ಥರೈಟಿಸು ಮತ್ತು ಡೆಂಗು ಜ್ವರ, ಚಿಕನ್ ಗುನಿಯಾ ಇವೆಲ್ಲ ಇತ್ತಲ್ಲ, ಅದೆಲ್ಲ ಬಂದು ಸಫರ್ ಪಟ್ಟಿದ್ರೆ ಅವ್ರಿಗೆ ಬೇಗ ಕಣ್ಣಲ್ಲಿ ದೋಷ ಬಂದುಬಿಡ್ತದೆ. ನಾಲ್ಕನೇದು ಯಾರಿಗೆ ಡಯಾಬಿಟಿಸ್ ಇದೆಯೋ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, ಅವರಿಗೆ ಹೋಗ್ತಾ ಕಣ್ಣು ಮಂಜಾಗ್ತಾ ಇರ್ತದೆ, ಅವರಿಗೆ ಕಣ್ಣಿನಲ್ಲಿ ದೋಷ ಬರ್ತದೆ. ಐದನೇದು ಸಾಕಷ್ಟು ನೀರು ಕುಡ್ದಿಲ್ಲ ಅಂದರೆ ಕಣ್ಣಿಗೆ ದೋಷ ಬರ್ತದೆ. ಆರನೇದು 1 ಅವರ್ ನಾವು ಲ್ಯಾಪ್ಟಾಪ್ ನೋಡಿದ್ರೆ, ಕಂಪ್ಯೂಟರ್ ನೋಡಿದ್ರೆ ಅಥವಾ ಸಿಸ್ಟಮ್ ಮುಂದೆ ಕೂತಿದ್ರೆ 10 ನಿಮಿಷ ನಾವು ಕಣ್ಮುಚ್ಕೋಬೇಕು. 1 ಅವರ್ ಕೆಲಸ ಮಾಡಿದ್ರೆ 10 ನಿಮಿಷ ಕಣ್ಮುಚ್ಕೊಂಡು ಕಣ್ಣಿಗೆ ರೆಸ್ಟ್ ಕೊಡಬೇಕು. ಆಗ 80-90 ವರ್ಷ ಆದರೂ ಕೂಡ ಕಣ್ಣು ದೃಷ್ಟಿ ಹೋಗೋದಿಲ್ಲ. 20 ನಿಮಿಷ ಓದಿದ್ರೆ 5 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೋಬೇಕು, ಕಣ್ಣಿಗೆ ರೆಸ್ಟ್ ಕೊಡಬೇಕು.
ಕಣ್ಣು ಓದಿ ಓದಿ ದಣುವಾಗಿರ್ತದೆ. ಕಂಪ್ಯೂಟರ್ ಮುಂದೆ ಕೂತು ಆಪ್ರೇಟ್ ಮಾಡಿ 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 ಮೊಬೈಲ್ ನೋಡಿ 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 ಕಣ್ಣು ಸ್ಟ್ರೆಸ್ ಇರ್ತದೆ, ದಣುವಾಗಿರ್ತದೆ. ಆಗ 10 ನಿಮಿಷ ಕಣ್ಣು ಮುಚ್ಕೋಬೇಕು. ಇದೊಂದು. ಒಲೆ ಮುಂದೆ ಸಿಕ್ಕಾಪಟ್ಟೆ ಬೆಂಕಿ ಇರೋ ಜಾಗದಲ್ಲಿ ಯಾವಾಗಲೂ ಅಡುಗೆ ಮಾಡ್ತಿರ್ತಾರೆ. ಈಗ ಅಡುಗೆ ಭಟ್ರು ಹೊಗೆ ಬರ್ತಿರ್ತದೆ, ಬೆಂಕಿ ಹೀಟು, ಈ ಕಡೆ ಬಿಸಿ, ಈ ಕಡೆ ಹೊಗೆ. ಅಡುಗೆ ಮಾಡ್ತೀವಿ, ಸೌದೆ ಒಲೆ ಮದುವೆ ಮನೆಯಲ್ಲಿ ಅಥವಾ ಗ್ಯಾಸು, ಏನು ಬೆಂಕಿ ಹೀಟು, ಇಡೀ ರೂಮೇ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಜೊತೆಗೆ ಹೊಗೆ ಬೇರೆ. ಈ ಕಣ್ಣಿಗೆ ಹೊಗೆ ಮತ್ತು ಹೀಟ್ ಹೋಗಿ ಬೇಗ ಕಣ್ಣಿನ ದೋಷ ಬರ್ತದೆ ಮತ್ತು ಕಣ್ಣಿನ ಸಮಸ್ಯೆ ಬರ್ತದೆ. ಆದ್ದರಿಂದ 1 ಅವರ್ ಅಡುಗೆ ಮಾಡಿದ್ರೆ ಒಂದು 5 ನಿಮಿಷ ಗಾಳಿ ಬೆಳಕಿರೋ ಜಾಗದಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಗಾಳಿ, ಆ ಗಾಳಿ ನಮ್ಮ ಶರೀರ ಟೆಂಪ್ರೇಚರ್ನ ನಾರ್ಮಲೈಸ್ ಮಾಡುತ್ತೆ. ಇಲ್ಲ ಅಂದರೆ ಈ ಗ್ರಿಲ್ಲಿಂಗ್ ವರ್ಕ್ ಮಾಡೋರು, ಲೇತ್ ವರ್ಕು, ಸಾಲ್ಡ್ರಿಂಗ್ ಮಾಡೋರು, ಅವ್ರಿಗೆಲ್ಲ ಎಲೆಕ್ಟ್ರಿಕ್ ವರ್ಕ್ ಸ್ವಲ್ಪ ಫಿಂಗರ್ ಟಿಪ್ಸಿಂದ ಅವ್ರಿಗೆ ಕಣ್ಣಿಗೆ ಹೀಟ್ ಜಾಸ್ತಿ ಆಗ್ತಿರ್ತದೆ. ಅವ್ರು ಆಗಾಗ ಹೋಗಿ 1 ಅವರ್ಗೊಂದು ಸಲ ಕಣ್ಣು ತೊಳ್ಕೊಬೇಕು, ಮುಖ ತೊಳಿಬೇಕು. ಇನ್ನೊಬ್ಬರು ಅವ್ರ ಹೆಸರು ನನಗೆ ಒಂದು ಏನು ಹೇಳಿದ್ರು, ಅವರು ಯಾರೋ ಮಂಗಳೂರು ಕಡೆಯವರು. ಅವರು ಕಂಟಿನ್ಯೂಸ್ ಆಗಿ ರಾತ್ರಿ 9 ಗಂಟೆ ಮಂಗಳೂರು ಬಿಟ್ಟರೆ ಬೆಳಗಿನ ಜಾವ ಬೆಂಗಳೂರು ಬರ್ತಾರೆ. ಬೆಳಗ್ಗೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಬಿಟ್ಟರೆ ನೈಟೆಲ್ಲ ಜರ್ನಿ. ಆ ನೈಟ್ ಜರ್ನಿ ಮಾಡ್ಬೇಕಾದ್ರೆ ನಾವು ಹೋಗ್ತಾ ಇರ್ತೀವಿ, ಆ ಮುಂದ್ಗಡೆಯಿಂದ ದೊಡ್ಡ ದೊಡ್ಡ ಬೀಮ್ ಲೈಟ್ ಹಾಕೊಂಡು ಕಾರು, ಲಾರಿ, ಬಸ್ ಬರ್ತಿರ್ತದೆ. ರೆಸ್ಟ್ ಇಲ್ದೇನೆ ನಾವು ನೈಟ್ ಕಣ್ಣಿಗೆ ರೆಸ್ಟ್ ಕೊಡ್ದೇನೆ ಡ್ರೈವ್ ಮಾಡ್ತಿದ್ರೆ ಕಣ್ಣಲ್ಲಿ ದೋಷ ಜಾಸ್ತಿ ಆಗುತ್ತೆ, ಕಣ್ಣು ಕುರುಡಾಗೋ ಚಾನ್ಸಸ್ ಉಂಟು. ನಮ್ಗೆ ಎದುರುಗಡೆ ಬರೋ ಆ ಬೀಮ್ ಲೈಟು ಏನು ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಗುಲ್ಬರ್ಗ, ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಪುಣೆ ಹೋಗ್ಬೇಕಾದ್ರೆ ನೈಟ್ ಜರ್ನಿ, ಆ ನೈಟ್ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಡ್ರೈವರ್ಗೆ ಏನಾಗುತ್ತೆ, ಎದುರುಗಡೆ ಬರೋ ಗಾಡಿಗಳು ಎಷ್ಟು ಸಾವಿರಾರು ಗಾಡಿ, ಒಂದೊಂದು ಗಾಡಿ 1 ಸೆಕೆಂಡ್ ಅಂತ ಕಣ್ಣಿಗೆ ಬಿದ್ದರು ಅದ್ರ ಬೆಳಕು ಎಷ್ಟು ಗಾಡಿ ಹೋಯ್ತು. ಆಮೇಲೆ ಕತ್ಲಲ್ಲೇ ನಾವು ಹೋಗ್ತಾ ಇರ್ತೀವಿ, ರೋಡಲ್ಲಿ ಲೈಟ್ ಇರೋದಿಲ್ಲ, ಅಲ್ಲೊಂದು ವೆಹಿಕಲ್ ಬಂತು, ಇಲ್ಲೊಂದು ವೆಹಿಕಲ್ ಬಂತು, ಹೋಗ್ತಾ ಇರ್ತದೆ. ಆ ಲೈಟಿನ ಬಿಂಬದ ಆ ರೇಸು ಕಣ್ಣು ಕುಕ್ಕುತ್ತೆ, ಪೆನೆಟ್ರೇಟ್ ಮಾಡುತ್ತೆ, ಒಳಗೋಗಿ ರೆಟಿನಾಗಿ ಹಿಟ್ ಮಾಡಿ ವಾಪಸ್ ಬರುತ್ತೆ. ಆಗ ರೆಟಿನಾದಲ್ಲಿ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಆಗ ಅವನಿಗೆ ಭಾಳಷ್ಟು ತಲೆನೋವು ಮೈಗ್ರೇನ್ ಬರೋದೇ ಇದಕ್ಕೆ. ಅತಿಯಾದ ಮೊಬೈಲ್ ನೋಡೋದ್ರಿಂದ, ಅತಿಯಾದ ಟಿ ವಿ ನೋಡೋದ್ರಿಂದ, ಅತಿಯಾಗಿ ರೆಸ್ಟ್ ಇಲ್ಲದೆ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋದ್ರಿಂದ, ಅತಿಯಾಗಿ ಡ್ರೈವ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಸ್ಟ್ರೈನ್ ಇದಾಗಿ ಮೈಗ್ರೇನ್ ಬರುತ್ತೆ. ಇನ್ನೊಬ್ಬರು ನನ್ನನ್ನು ಮೀಟ್ ಮಾಡಿದರು. ಅವರು ಚಿನ್ನ ಬೆಳ್ಳಿ ಕೆಲಸ ಮಾಡಿ ಒಡವೆಗಳು ಮಾಡ್ತಾರೆ. ಅವ್ರು ಯಾವಾಗಲೂ ಕೂತ್ಕೊಂಡು ಅದನ್ನೇ ಕಣ್ಣಿಗೆ ರೆಸ್ಟ್ ಇಲ್ಲದೇ ಮಾಡ್ತಾ ಇರ್ತಾರೆ. ಕಣ್ಣಿಗೆ ಸ್ಟ್ರೆಸ್ ಆಗಿ ಚಿನ್ನ ಬೆಳ್ಳಿ ಎಲ್ಲ ಹೀಟು, ಸುತ್ತಿಗೆ ಆರೆ ಎಲ್ಲ ಇಟ್ಕೊಂಡಿರ್ತಾರೆ, ಅದು ಹೀಟು, ಮತ್ತು ಒಂದನ್ನೇ ನೋಡ್ತಿರ್ತಾರೆ, ರೆಸ್ಟೇ ಇರೋದಿಲ್ಲ. ಹೀಗಾಗಿ ಅವ್ರಿಗೂ ಕಣ್ಣಿನ ಪ್ರಾಬ್ಲಮ್ ಇರ್ತದೆ. ಇನ್ನೊಬ್ರು ಯಾರೋ ಶಿಲ್ಪಿಗಳು, ಕೆತ್ತೋರು, ಬೆಳಗ್ಗೆ 9 ಗಂಟೆ ಕೂತ್ರೆ 11 ಗಂಟೆ ತನಕ ಕೂತ್ಕೊಂಡು ಅದನ್ನೇ ಕತ್ತು ಬೊಗಿಸ್ಕೊಂಡು ನೋಡ್ತಾ ಕೆತ್ತಾ ಇರ್ತಾರೆ. ಹೀಗೆ ಕೆತ್ತಿ ಸರ್ವೈಕಲ್ ಸ್ಪಾಂಡಲೈಟಿಸ್ ಬಂದ್ಬಿಡ್ತದೆ ಅವ್ರಿಗೆ. ಇಲ್ಲಿ C1 ಇಂದ C7 ಪೇನ್ ಬರ್ತದೆ ಸರ್ವೈಕಲ್. ಅವ್ರು ಕತ್ತಿ ಬೆಲ್ಟ್ ಹಾಕ್ಕೋಬೇಕು. ಆಮೇಲೆ ಬಗ್ಗಿ ನೋಡಿ ಕಲ್ಲನ್ನು ಈ ಥರ ಕೆತ್ತನೆ ಮಾಡೋದ್ರಿಂದ ನೋಡ್ತಾ ಕಣ್ಣಿಗೆ ಸ್ಟ್ರೈನ್ ಆಗಿಬಿಟ್ಟು ಆ ಕಲ್ಲು ಕೆತ್ತುವಾಗ ಬರೋ ಧೂಳು, ಅದು ಸಣ್ಣ ಪುಡಿ ಕಣ್ಗೋಗುತ್ತೆ. ಈ ಥರದ್ದೆಲ್ಲ ಆದಾಗ ಪಾಪ ಶಿಲ್ಪಿಗಳಿಗೂ ತೊಂದರೆ ಇದೆ. ಈ ಲ್ಯಾಬ್ರೋಟರಿಯಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ನೋಡಿದ್ದೀರಾ? ಯಾವಾಗಲೂ ಮೈಕ್ರೋಸ್ಕೋಪಲ್ಲಿ ಹಾಕ್ಕೊಂಡು ರಕ್ತ ಟೆಸ್ಟ್ ಮಾಡೋದು, ಯೂರಿನ್ ಟೆಸ್ಟ್ ಮಾಡೋದು, ಮೋಷನ್ ಟೆಸ್ಟ್ ಮಾಡೋದು, ಸೆಮೆನೆಲ್ಲ ಟೆಸ್ಟ್ ಮಾಡೋದು. ಕಣ್ಣಿಗೆ ಆ ಮೈಕ್ರೋಸ್ಕೋಪ್ ನೋಡಿ ಅವ್ರ ಕಣ್ಣು ಆ ಶೇಪ್ಗೆ ಆಗಿರ್ತದೆ. ಮತ್ತು ಅವ್ರಿಗೆ ಮೈಗ್ರೇನ್ ಅಂತೆ, ಇಚ್ಚಿಂಗ್ ಸೆನ್ಸೇಷನು, ಹೀಟ್ ಜಾಸ್ತಿ ಆಗಿಬಿಡ್ತದೆ. ಇದೆಲ್ಲಕ್ಕಿಂತ ಹೆಚ್ಚು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಏನಂದರೆ, ಎಷ್ಟು ಹೊಟ್ಟೆ ಕಿಚ್ಚು ಪಡ್ತೀವೋ ಕಣ್ಣಿನ ದೋಷ ಬರ್ತದೆ. ಹೊಟ್ಟೆ ಕಿಚ್ಚು ಪಡೋದ್ರಿಂದ ಕಣ್ಣಿನಲ್ಲಿರೋ ಶಕ್ತಿ ಕಮ್ಮಿ ಆಗುತ್ತೆ. ಕಣ್ಣೇ ನೋಡು ಹೊಟ್ಟೆ ಕಿಚ್ಚು ಪಡೋಕ್ಕೆ ಮೂಲ ಕಾರಣ. ಕಣ್ಣಲ್ಲಿ ನೋಡ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ. ಹೊಟ್ಟೆ ಕಿಚ್ಚಿಗೆ ಇನ್ಪುಟ್ ಡಿವೈಸೇ ಕಣ್ಣು, ಔಟ್ಪುಟ್ ಏನು? ಮೈಗ್ರೇನು, ತಲೆನೋವು, ಆಗಾಗ ವಾಂತಿ ಬರೋ ಸೆನ್ಸೇಷನ್. ಈ ಯಾರು ಇನ್ನೊಬ್ಬರು
ನನಗೆ ಪ್ರಾಬ್ಲಮ್ ಇದೆ, ತಲೆನೋವು ಬರ್ತಾ ಇದೆ, ಹಾಗೆ ಹೀಗೆ ಏನಂದರೆ ದಿನಕ್ಕೆ 3 ಅವರ್ಸ್ ಸ್ವಿಮ್ಮಿಂಗ್ ಮಾಡ್ತಾ ಇರುತ್ತೆ. ಬೆಳಗ್ಗೆ ಹೋಗೋದು, ಸಂಜೆ ಹೋಗೋದು. ಅವ್ನು ದೊಡ್ಡ ಸ್ವಿಮ್ಮಿಂಗ್ ಪ್ಲೇಯರ್ ಆಗಬೇಕು ಅಂತ ಸ್ವಿಮ್ ಮಾಡ್ತಾರೆ. ನೀರಲ್ಲಿ ಕಣ್ಬಿಟ್ಕೊಂಡು ಸ್ವಿಮ್ ಮಾಡಿ 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 ಕಣ್ಣಲ್ಲಿ ಎಲ್ಲ ನೀರಲ್ಲಿದ್ದ ವರ್ಮ್ಸು, ಜರ್ಮ್ಸು, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಇಲ್ಲೆಲ್ಲ ಒಂಥರ ಸಣ್ಣ ಸಣ್ಣ ಗುಳ್ಳೆ ಆಗೋಗ್ಬಿಟ್ಟಿದೆ. ಸ್ವಿಮ್ ಮಾಡಬೇಕು ದಿನನಿತ್ಯ 3 ಅವರ್ಸ್, ನ್ಯಾಷನಲ್ ಲೆವೆಲ್ಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ. ಹೀಗಾಗಿ ಅತಿಯಾಗಿ ನಾವು ಯಾವುದು ನೋಡ್ತೀವೋ ಅದೇ ನಮಗೆ ವೈರಿ ಆಗುತ್ತೆ. ನಾನೀಗ ಒಂದು ಮುದ್ರೆ ತೋರಿಸ್ತೀನಿ. ಏನಂದರೆ ನಮ್ಮ ಕಣ್ಣು, 2 ಕಣ್ಣುಗಳು ಕೂಡ ಎಷ್ಟೇ ಮೊಬೈಲು ಅಥವಾ ಟಿ ವಿ, ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪು, ನಾನು ಇಷ್ಟೊತ್ತು ಏನೇ ಕೆಲವು ಉದಾಹರಣೆಗಳು ಕೊಟ್ಟನೋ ಅದರಿಂದ ಬರುತ್ತೆ. ನಾವು ನೋಡಿ 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 ನಮ್ಮ ಕಣ್ಣಿಗೆ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ನೋಡಿ ನೋಡಿ ನಮ್ಮ ಕಣ್ಣು ದಣುವಾಗುತ್ತದೆ. ದಣದು ಒಂದಿನ ಪೊರೆ, ಇಲ್ಲ ಕಣ್ಣು ಮಂಜಾಗೋದು, ಇಲ್ಲ ಕುರುಡಾಗೋಗ್ಬಿಡ್ತೀವಿ. ಇದು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ನಾವು ಮನೇಲಿ ತಂದೆ ತಾಯಿಗಳು ಇದನ್ನು ತೋರಿಸ್ಕೊಡ್ಬೇಕು. ಕಣ್ಣಿನ ದೋಷ ಹೆಚ್ಚಿಗೆ ಬರಬಾರ್ದು ಅನ್ನೋದಾಗಿದ್ದರೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಶಿಷ್ಯಂದಿರಿಗೆ ಗುರುಗಳು ಕೆಲವು ಮುದ್ರೆ ಥೆರಪಿ ಮಾಡ್ತಾಯಿದ್ರು, ಫಿಸಿಯೋಥೆರಪಿ ಕಣ್ಣಿಗೆ. ಈಗ ನಾವು ಈ ಲೈಟಲ್ಲಿ ಬರ್ತೀವಿ, ಟ್ಯೂಬ್ ಲೈಟು, ಇವತ್ತಿನ ನಾವು ಏನೇನು ಡೆಕೋರೇಟ್ ಲೈಟಲ್ಲಿ ಅವೆಲ್ಲ ನಮ್ಮ ಕಣ್ಣಿಗೆ ಹಾನಿ ಮಾಡುವಂಥ ಲೈಟ್ಗಳೇ. ಪಂಜು ಇಲ್ಲ ಕ್ಯಾಂಡ್ಲು ಇಲ್ಲ ಎಣ್ಣೆ ದೀಪ ಭಾಳ ಶ್ರೇಷ್ಠ. ಕಣ್ಣು ತುಂಬ ಚೆನ್ನಾಗಿ ಕಾಣೋಕ್ಕೆ, ಕಣ್ಣಿಗೆ ರೋಗ ಬರಬಾರ್ದು ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ಯಾರು ಕ್ಯಾಂಡಲಲ್ಲಿ ಕೂತ್ಕೊಂಡು ಓದೋದು, ಕ್ಯಾಂಡಲಲ್ಲಿ ಕೆಲಸ ಮಾಡೋದು, ದೀಪ ಹಚ್ಚಿ ಕೆಲಸ ಮಾಡೋದು. ಕತ್ಲೆ ಒಳಗೆ ಕ್ಯಾಂಡಲ್ ಹಚ್ಕೊಂಡ್ಬಿಟ್ರೆ ಕಣ್ಣಿಗೆ ಒಳ್ಳೆ ಆರೋಗ್ಯ. ಈ ಲೈಟಿಂದನೇ ನಮ್ಗೆ ಅರ್ಧ ತೊಂದರೆಗಳು ಕಾಯಿಲೆಗೆ ಬರ್ತಿರೋದು. ಅದರಿಂದ ಮನೆಯಲ್ಲಿ ಹೆಚ್ಚೆಚ್ಚಿಗೆ ದೀಪದ ಬೆಳಕಲ್ಲಿ ಪಂಜು ಹಚ್ಚಿಸ್ಬಿಟ್ಟು ಲ್ಯಾಟಿನ್ ಅದ್ರ ಮುಖಾಂತರ ಕೂತ್ಕೊಂಡು ನಾವು ಕೆಲಸ ಮಾಡೋದು, ಓದೋದು ಮಾಡಿದ್ರೆ ಕಣ್ಣು 100 ಇಲ್ಲ 200 ವರ್ಷ ಆದರೂ ಚೆನ್ನಾಗಿ ಬಾಳಿಕೆ ಬರುತ್ತೆ, ಉಪಯೋಗ ಬರುತ್ತೆ. ಆ ಥರ ಆಗ್ತಿಲ್ಲ ಅಂದ್ರೆ ಏನು ಮಾಡಬೇಕು ನೋಡಿ. ನಮ್ದು 2 ಕೈನು ಚೆನ್ನಾಗಿ ಫಿಂಗರ್ಸ್ ಎಲ್ಲ ಇದು ಮಾಡ್ಕೊಳ್ಳಿ. ಈ ಉಂಗುರದ ಬೆರಳು ನಮಗೆ ಸೂರ್ಯಗ್ರಹ. ಈ ಉಂಗುರದ ಬೆರಳು ನಮಗೆ ದೇಹದಲ್ಲಿರತಕ್ಕಂಥ ಗಟ್ಟಿ ಪದಾರ್ಥಗಳು ಯಾವುದು, ಕೂದಲು, ಉಗುರು, ಚರ್ಮ, ಮೂಳೆ, ಇವೆಲ್ಲ ನಮ್ಮ ದೇಹದ ಹಾರ್ಡ್ವೇರ್ ಪಾರ್ಟ್, ಗಟ್ಟಿ ಪದಾರ್ಥಗಳು. ಅದರಿಂದ ಈ ಉಂಗುರದ ಬೆರಳು ನಮ್ಮ ಶರೀರದ ಎಲ್ಲ ಒಂದು ನರನಾಡಿಗಳನ್ನು, ಅಂಗಾಂಗಗಳನ್ನು ಕಂಟ್ರೋಲ್ ಮಾಡುತ್ತೆ. ಈ ಹೆಬ್ಬೆಟ್ಟು ಇದೆಯಲ್ಲ, ಹೆಬ್ಬೆಟ್ಟು ಶುಕ್ರ ಗ್ರಹ. ಹೀಟು, ನಮ್ಮ ಶರೀರದಕ್ಕಂಥ ಹೀಟನ್ನು, ನಮ್ಮ ಬಾಡಿಲಿರೋ ಬಿಸಿಯನ್ನು ಕಂಟ್ರೋಲ್ ಮಾಡೋಂಥ ಸ್ವಿಚ್ ಬೋರ್ಡು ಶುಕ್ರ. ಇದಕ್ಕೆ ಅಗ್ನಿ ತತ್ವ ಅಂತಾರೆ. ಈ ಕಣ್ಣು ಹಾರ್ಡ್ವೇರು, ಆ ಕಣ್ಣೊಳಗಿರುತ್ತೆ ತೇವಾಂಶ ಜೆಲ್ಲು, ಅದು ದ್ರವ, ಅದು ಬುಧ ಗ್ರಹ. ಅದರಿಂದ ಸೂರ್ಯ, ಶುಕ್ರ, ಬುಧ ಈ 3ಕ್ಕೂ ನಾವು ಶಾಂತಿ ಮಾಡ್ಕೊಂಬಿಟ್ರೆ ಕಣ್ಣಲ್ಲಿ ಹೆಚ್ಚಿಗೆ ದೋಷ ಬರೋದಿಲ್ಲ. ಅದಕ್ಕೇನು ಮಾಡಬೇಕು, ಹೆಬ್ಬೆಟ್ಟನ್ನು ಉಂಗುರದ ಬೆರಳ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಕಿರು ಬೆರಳನ್ನು ಪ್ರೆಸ್ ಮಾಡಿಬಿಡ್ಬೇಕು. ಹೀಗೆ 2 ಎಲ್ಲೂ ಇಟ್ಕೋಬೇಕು. ಹೆಬ್ಬೆಟ್ಟು ಮಾತ್ರ ಉಂಗುರದ ಬೆರಳ ಮೇಲೆ ಇರಬೇಕು, ಕಿರು ಬೆರಳಿಗೆ ಟಚ್ ಆಗಬಾರ್ದು. ಈಗ 2 ಬೆಟ್ಟು ಇಟ್ಕೋಬೇಕು. ಇದು ಸೂರ್ಯ ಗ್ರಹ, ಇದು ಚಂದ್ರ ಗ್ರಹ. ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ. ಇಲ್ಲಿ ವೈಟಮಿನ್ B12 ಮತ್ತು ರೆಟಿನಾಗೆ ಸ್ಟ್ರೆಂತ್ ಕೊಡುತ್ತೆ. ವೈಟಮಿನ್ B12 ಪ್ರೊಡ್ಯೂಸ್ ಆಗುತ್ತೆ, ಸ್ಟ್ರೆಂತ್ ಕೊಟ್ಟು ರೆಟಿನಾ ಸ್ಟ್ರಾಂಗ್ ಆಗುತ್ತೆ, ಕ್ಯಾಟ್ರಾಕ್ಟ್ ಎಲ್ಲ ಬರೋದಿಲ್ಲ. ಆದ್ದರಿಂದ ಸೂರ್ಯ, ಶುಕ್ರ ಮತ್ತು ಬುಧ ಗ್ರಹಕ್ಕೆ ನಮ್ಮ ಜಾತಕ ಶಾಂತಿ ಆಗಬೇಕು. ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಓಂ ಚಂದ್ರ ಸೂರ್ಯಾಗ್ನಿಯೇ ನಮಃ, ಓಂ ಚಂದ್ರ ಸೂರ್ಯಾಗ್ನಿಯೇ ನಮಃ, ಓಂ ಚಂದ್ರ ಸೂರ್ಯ ಅಗ್ನಿಯೇ ನಮಃ. ಚಂದ್ರ ಸೂರ್ಯಲ್ಲಿರುತ್ತೆ ತಾಪಕ್ಕೆ ಅಗ್ನಿ, ಆ ಅಗ್ನಿಯನ್ನು ಬ್ಯಾಲೆನ್ಸ್ ಮಾಡೋಂಥದ್ದು ಈ ಬೆರಳು. ಕಿರು ಬೆರಳು ಹಾಗೆ ಬೆಂಡಾಗಲಿ. ಹೆಬ್ಬೆಟ್ಟನ್ನು ಉಂಗುರ ಬೆರಳು ಇಟ್ಟು ಕಿರು ಬೆಂಡ್ ಮಾಡಿ ಇವೆರಡು ಸ್ಟ್ರೇಟ್ ಆಗಿರಬೇಕು. ಇವೆರಡು ಸ್ಟ್ರೇಟ್ ಇದೇ ಥರ ಎರಡು ಹಸ್ತದಲ್ಲಿ ಮಾಡಬೇಕು. ಮಾಡಿಬಿಟ್ಟು ಹೀಗೆ 2 ಹಸ್ತರಿಗೆ ಇಟ್ಕೊಂಡು 10 ನಿಮಿಷ ಕೂತ್ಕೊಂಡ್ರೆ ಅಥವಾ ಹೀಗೆ ಇಟ್ಕೊಂಡು ಮಲ್ಕೊಂಬಿಟ್ರೆ ನಿಮ್ಮ ಕಣ್ಣಲ್ಲಿರುವಂಥ ಸ್ಟ್ರೆಸ್ಸು, ಅಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರು ಡೌನ್ ಆಗೋಕ್ಕೆ ಬಿಡೋಲ್ಲ. ಕಣ್ಣಲ್ಲೂ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಯಿತು ಅಂದರೆ ಮಂಜಾಗಿ ಕಾಣುತ್ತೆ, ಹಿಂಗೆ ನೋಡಬೇಕಾ ಇದೆಲ್ಲ ಮಾಡುತ್ತೆ, ಮತ್ತು ಸರಿಯಾಗಿ ಯಾರು ಗೊತ್ತಾಗಲ್ಲ, ಕಲರ್ ಯಾವುದು ಅಂತ ಹೇಳೋಕ್ಕಾಗಲ್ಲ. ಓಂ ಚಂದ್ರ ಸೂರ್ಯ ಅಗ್ನಿಯೇ ನಮಃ, ಚಂದ್ರ ಸೂರ್ಯಾಗ್ನಿಯೇ ನಮಃ, ಚಂದ್ರ ಸೂರ್ಯ ಅಗ್ನಿಯೇ ನಮಃ, ಓಂ ಚಂದ್ರ ಸೂರ್ಯ ಅಗ್ನಿಯೇ ನಮಃ. ನೋಡಿ, ಹೆಬ್ಬೆಟ್ಟನ್ನು
ತೆಗೆದು ಉಂಗುರದ ಬೆರಳು ಚೆನ್ನಾಗಿ ಪ್ರೆಸ್ ಮಾಡಿ, ಕಿರು ಬೆರಳನ್ನು ಪ್ರೆಸ್ ಮಾಡಿ, ಇವ್ರನ್ನ 2 ಬೆರಳನ್ನು ಸ್ಟ್ರೈಟಾಗಿ ಇಡಬೇಕು. ಗುರು ಮತ್ತು ಶನಿಯನ್ನು ಈಗ ಇಟ್ಕೊಂಡು ಒಂದು 10 ನಿಮಿಷ ಕಾರಲ್ಲಿ ಹೋಗುವಾಗ, ನೀವು ಡ್ರೈವ್ ಮಾಡಲಿಲ್ಲ ಅಂದರೆ ಬಸ್ಸಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ ಒಂದು 10 ನಿಮಿಷ ಇಟ್ಕೊಂಡು ಕೂತ್ಕೊಂಡಿದ್ದೆ ಕಣ್ಣು ಮುಚ್ಚಿಬಿಟ್ರೆ ನಿಮಗೆ ಕಣ್ಣಲ್ಲಿ ಇರತಕ್ಕಂಥ ಎಲ್ಲ ಸ್ಟ್ರೆಸ್ಸು, ಸ್ಟ್ರೈನು, ಕಣ್ಣಿಗೆ ಆದಂಥ ಎಲ್ಲ ಭಾರ, ಆ ದಣಿವು ನೀರಿಸಿ ಕಣ್ಣಿನ ದೃಷ್ಟಿ ಚೆನ್ನಾಗಿ ಮಾಡುತ್ತೆ. ಕಣ್ಣು ಮುಚ್ಕೊಂಡು ಈ ಥರ ಕೂತ್ಕೋಬೇಕು. ದಿನ ಇದನ್ನು 10 ನಿಮಿಷ ಮಾಡಿದ್ರೆ ವಯಸ್ಸಾದ ಮುದುಕಿಯರು, ಯುವಕ ಯುವತಿಯರು, ಮಕ್ಕಳು ಎಲ್ಲರೂ ಇದನ್ನು ಮಾಡ್ತಾ ಬನ್ನಿ. ನೋಡಿ, ನಿಮಗೆ ಇವತ್ತು ಡೇಟ್ ಹಾಕಿ ನೋಡಿ, ಇವತ್ತಿಂದ ಶುರು ಮಾಡಿದ್ದೀರಿ, ಇನ್ನೊಂದು ವಾರ ಆದಮೇಲೆ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ. ಹಾಗೆ ಹೋಗ್ತಾ ನೋಡಿ ಆ ತಲೆನೋವು, ಕಣ್ಣೂರಿ, ಕಣ್ಣಿಂದ ಬರೋ ನೀರು ಎಲ್ಲ ಸ್ಟಾಪ್ ಆಗುತ್ತೆ. ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ದೋಷಗಳು ಇದು ನಿವಾರಣೆ ಮಾಡುತ್ತೆ ಈ ಮುದ್ರಾ ಮತ್ತು ಮಂತ್ರ. ಓಂ ಚಂದ್ರ ಸೂರ್ಯಾಗ್ನಿಯೇ ನಮಃ. ಚಂದ್ರನಿರೋ ಅಗ್ನಿ, ಸೂರ್ಯನಿರೋ ಅಗ್ನಿನ ಬ್ಯಾಲೆನ್ಸ್ ಮಾಡೋದೇ ಈ ಮುದ್ರೆ. ಆಗ ಐ ಪವರು, ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ಥರ ದೋಷಗಳನ್ನು ನಿವಾರಣೆ ಮಾಡುತ್ತೆ ಈ ಮುದ್ರಾ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ, ತಂತ್ರ ಟೆಕ್ನಾಲಜಿ, ಯಂತ್ರ ಡಿವೈಸ್. ಅದಕ್ಕೆ ಮನೆಗೊಬ್ಬ ಮುದ್ರಾ ಮಾಡೋನು, ಮನೆಗೊಬ್ಬ ಮಾಂತ್ರಿಕನಿರಬೇಕು. ಮನೇಲಿ ಮಂತ್ರ ಜಪ ಮಾಡಿ ಒಬ್ಬ ಮಾಂತ್ರಿಕನಿರಬೇಕು. ತಂತ್ರ ಮಾಡಿ, ನಿಂಬೆಹಣ್ಣು ತಂತ್ರ, ಮೆಣಸಿನ್ಕಾಯಿ ತಂತ್ರ, ಬೇಕಾಷ್ಟು ತಂತ್ರ, ಸಾವಿರಾರು ಹೇಳ್ಕೊಟ್ಟಿದ್ದೀನಿ ತಂತ್ರಗಳನ್ನ. ಆ ತಂತ್ರ ಮಾಡಿ ತಾಂತ್ರಿಕನಾಗಬೇಕು. ಯಂತ್ರಗಳನ್ನು ಬರೆದು ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಆ ಥರ ಬದುಕನ್ನು ನಾವು ಸಿಕ್ಕಾಕೋಬೇಕು. ಆ ಥರ ಜೀವನಶೀಲ ನಾವು ಬೆಳಿಬೇಕು. ಆಗ ನಮ್ಗೆ ಯಾವ ರೋಗನೂ ಇರೋದಿಲ್ಲ, ನಮ್ಮ ಆಯುಷ್ಯ ಆರೋಗ್ಯ ಜಾಸ್ತಿ ಆಗುತ್ತೆ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯನಾದಾಗಲೇ ಮನೆ ಆರೋಗ್ಯಧಾಮ, ವೈಕುಂಠಧಾಮ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಇನ್ಫಾರ್ಮೇಷನ್ ಆನ್ ಟೈಮಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.